सावधान सावधान भारत माता की थोड़ा हिंदू गुरुಗಳೇ ಇದೆ ಹಿಂದೂ ಬರ ಎಲ್ಲ ಸದಾ ಹಿಂದೂ ಬರ ಎಲ್ಲ ಸಾರಾವಿ ನಾವೇ ಹಿಂದಕ್ಕಿಂತ ನೀವು ಸ್ವಾಮಿ ಹಿಂದೂ ಬರ थोड़ा सा हिंदू हां आराम है थोड़ा सर हिंदू बರ थोड़ा सर थोड़ा कई सारा सर ಎಲ್ಲ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹೋರಾಟದ ನೇತೃತ್ವವನ್ನು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಅವರಿಗೆ ಈ ಹೋರಾಟ ಮತ್ತು ಇವತ್ತಿನ ಇಡೀ ರಾಜ್ಯದಂತ ನಡೆಸತಕ್ಕಂಥ ಹೋರಾಟದ ನೇತೃತ್ವ ಸೋಮನಾಥ್ ಪಾಟೀಲ್ ಅವರೇ, ಅದೇ ರೀತಿ ರಾಜ್ಯ ಕಾರ್ಯದರ್ಶಿಗಳು, ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಡಾಕ್ಟರ್ ಶೈಲೇಂದ್ರ ಗಂಗಾಳಕಿ ಅವರು, ಅದೇ ಇದೆ. ಹಾಗಾಗಿ ಒಂದು ಜಿಲ್ಲಾ ಕಿಸಾನ್ ಮೋರ್ಚಾ ವತಿಯಿಂದ ಈ ಒಂದು ಹೋರಾಟ ಉಪಸ್ಥಿತರಾದಂಥ ಎಲ್ಲ ಆತ್ಮೀಯ ಶಾಸಕರೇ, ಜಿಲ್ಲಾಧ್ಯಕ್ಷರೇ ಮತ್ತು ಎಲ್ಲ ಕ್ಷೇತ್ರದ ನಾಯಕರೇ, ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಎಲ್ಲ ನನ್ನಂಥ ರೈತ ಬಂಧುಗಳೇ, ಜಿಲ್ಲೆಯಲ್ಲಿ ಈ ಒಂದು ಹೆಚ್ಚಿನ ಮಳೆಯಾಗಿ ಬಹಳಷ್ಟು ಬೆಳೆ ಹಾನಿಯಾಗಿದೆ. ಹೊರ ರಾಜ್ಯದಿಂದ ಬಂದಂಥ ನೀರು ಪ್ರವಾಹದಿಂದ ಬೆಳೆ ಅನ್ನೋದು ಹಾನಿಯಾಗಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ರೈತರಿಗೆ ಏನದ ಈ ಒಂದು ಹೋರಾಟ ಗೊತ್ತಾ, ರೈತರು ಸಂಕಷ್ಟದಾಗಿದ್ದಾರೆ ಗೊತ್ತಾ. ರೈತರ ಪರವಾಗಿ ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ನಾವು ನೋಡ್ಬೋದು, ಏನಿವರು CM, DCM, ನಾನ್ CM ಆಗಬೇಕು, ನೀನು CM ಆಗ್ಬೇಕಂತ ಅದರಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಮುಖಾಂತರ ಅವನ ಮನೆಗೆ ಇವ ಹೋದ, ಇವನ ಮನೆಗೆ ಅವ ಹೋದ, ಅದು ಬಿಟ್ಟು ಏನು ಮಾಡ್ತಾ ಇಲ್ಲ. ಇವತ್ತು ರೈತರು ಸಂಕಷ್ಟದಾಗಿದ್ದಾರ. ಹೊರಗೆ ಬಂದು ನೋಡಿದಾಗ ಅವ್ರಿಗೆ ಮಾತ್ರ ಗೊತ್ತಾಗ್ತದ. ಒಬ್ಬರು ದಿಲ್ಲಿಗೆ ಹೋಗ್ತಾರ, ಒಬ್ಬರು ಮುಂಬೈಗೆ ಹೋಗ್ತಾರ, ಇದು ಬಿಟ್ಟು ಏನು ಮಾಡ್ತಾ ಇಲ್ಲ. ಇವತ್ತ CM ಇರ್ಬೋದು, DCM ಇರ್ಬೋದು, ಇವತ್ತಿಷ್ಟು ಅತಿವೃಷ್ಟಿ ಆಯಿತು ನಮ್ಮ ಜಿಲ್ಲೆಯಲ್ಲಿ. ಹೋರಾಟಕ್ಕೆ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಅವರೇ, ಸಿದ್ದು ಪಾಟೀಲ್ ಜಿ ಅವರೇ, ಪ್ರಕಾಶ್ ಖಂಡೇಜಿ ಅವರೇ, ಈಶ್ವರ್ ಸಿಂಗ್ ಜಿ ಮಾತಾಡಿದ್ರು. ಮನೆ ಕೂಡ ಶನಿವಾರ ದಿನ ಇಡೀ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಎಲ್ಲ ತಾಲೂಕಿನ 200 ತಾಲೂಕಿನಿಂದ ಸರ್ಕಾರ ಯುದ್ಧ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜರುಗಿತ್ತು. ಇವತ್ತು ಜಿಲ್ಲೆಯ ಹೋರಾಟ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುತ್ತಿಗೆ ನಾವೆಲ್ಲ ಬಂದಿದ್ದೀವಿ. ಅದು ಉದ್ದೇಶ ಯಾರಿಗೋ ಇದು ಮಾಡಬೇಕು, ಯಾರಿಗೋ ತೊಂದರೆ ಕೊಡಬೇಕಂತಿಲ್ಲ. ಇದು ಉದ್ದೇಶ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕು. ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ರೈತಪ್ಪ ಜನರ ಕಳಕಳಿಗೆ ನಾವು ಸ್ಪಂದಿಸಬೇಕಂತ ಉದ್ದೇಶ ನಮ್ದಿದೆ, ಬೇರೆ ಯಾವ ಉದ್ದೇಶ ಇಲ್ಲ. ಈ ಸರ್ಕಾರ ಬಂದಾಗಿ ನಡೆದು ಗ್ಯಾರಂಟಿ ಒಂದು ಹೆಸರು ಹೇಳ್ಕೊಂಡು ಎಲ್ಲ ಜನರಿಗೆ ಅನ್ಯಾಯ ಮಾಡ್ತಿದೆ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಕೂಡ ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ 56,000 ಕೋಟಿ ಏನಿದೆ ಹಣ ಮೀಸಲಿಟ್ಟಿದ್ರು, ಮನೆ ಹೇಳಿದ್ರು ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು. ಅದು ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಯಾವುದೊಂದು SC ST ಕಾಲನಿ ಹಣ ಕೊಡ್ತಾ ಇಲ್ಲ, ಲೋನ್ಗಳಿಗೆ ಹಣ ಕೊಡ್ತಾ ಇಲ್ಲ. ವಾಲ್ಮೀಕಿ ಹಗರಣದ 200 ಕೋಟಿ ನುಂಗಿದ್ದಾರೆ. ನುಂಗಿ ಸ್ವತಃ ಮುಖ್ಯಮಂತ್ರಿ ಹೇಳಿದ್ರೆ ಇಲ್ಲಪ್ಪ 189 ಇಲ್ಲ, ಓನ್ಲಿ 89 ಕೋಟಿ ಅಷ್ಟೇ ನಾವು ನುಂಗಿದ್ದೇವೆ ಅಂತ.